ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾವು ನಮ್ಮ ಮಕ್ಕಳದ್ದು ಪರಮಪ್ರಸಾದ ಇತ್ತು ಅಂತ ಹೇಳಿ ನಾವು ಹೋಗ್ತಾ ಇರೋದು. ಸೊ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ವಿ ಶಾಪಿಂಗ್ ಹೋದಾಗ. ಸೊ ಆ ದಿನ ಬಂದೇ ಹೋಯಿತು. ಆ್ಯಕ್ಚುಲಿ 11ಗೆ ಆಯಿತು, ನಾನು ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋಕ್ಕೆ. ಅದೇ ಫ್ರೈಡೇ ನೈಟ್ ನಾವು ಹೋಗಿದ್ದು. ಸೊ ಸ್ಯಾಟರ್ಡೇ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಫಂಕ್ಷನ್ ಅಂದಮೇಲೆ ಹಂಗೆ ಅಲ್ವಾ, ಎಲ್ಲ ಫೇಶಿಯಲ್ ಮಾಡ್ಕೊಳ್ಳೋದಾಗಲಿ, ಹಂಗೆ ಕಾಮಿಡಿ ಮಾಡಿಕೊಂಡು ಎಲ್ಲರೂ ರೆಡಿ ಆಗ್ತಾ ಇದ್ರು. ಫ್ಯಾಮಿಲಿ ಅಂದಮೇಲೆ ಹಂಗೆ ನಾವು ಸ್ಯಾರಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ವಿ ಫಂಕ್ಷನಿಗೆ. ಹಂಗೆ ಫಂಕ್ಷನ್ ದಿನ ಸ್ವಲ್ಪ ಗೇಮ್ಸ್ ಇತ್ತು ಅಂತೇಳಿ ಗಿಫ್ಟ್ ರ್ಯಾಪ್ ಕೂಡ ಮಾಡಿ ಇಟ್ವಿ. ಗ್ಯಾಪಲ್ಲಿ ಹಂಗೆ ತಿಂಡಿ ಎಲ್ಲ ತಂದುಕೊಟ್ವಿ. ತಿಂದಾದ್ಮೇಲೆ ಸಾಂಗ್ ಪ್ರಾಕ್ಟೀಸ್ ಮಾಡಿದ್ವಿ. ಸಂತೋಷ ಸಮೃದ್ಧಿ ಎಂದೆಂದೂ ಇರಲಿ, ನಿಮ್ಮ ಜೀವನದ ಪ್ರತಿಯೊಂದು ದಿನವೂ ಸಂತೋಷ ಸಮೃದ್ಧಿ ಎಂದೆಂದೂ ಇರಲಿ. ಪ್ರೀತಿ ತೋರಿದಿರಿ, ಸ್ನೇಹ ಹಂಚಿದಿರಿ, ಪ್ರೀತಿ ತೋರಿದಿರಿ, ಸ್ನೇಹ ಹಂಚಿದಿರಿ, ನಮ್ಮೆಲ್ಲ ಹಾರೈಕೆ ಈ ಹಾಡಿನಿಂದ ನೂರೊಂದು ನೆನಪು ಎದೆ ತುಂಬಿ ಬರಲಿ, ಸುಮ ಸೋನೆ ಇರಲಿ ನಿಮ್ಮ ಬಾಳಿನಲ್ಲಿ. ಈ ಜೋಡಿ ಎಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ, ಆನಂದವಿರಲಿ ಸುಖ ತುಂಬ. ಎಲ್ಲರೂ ಹೂವು ಎಲ್ಲ ಕಟ್ತಾ ಇದ್ರು, ಬಿಡಿ ಹೂವು ತೊಗೊಬಂದು ಕಟ್ತಾ ಇದ್ರು ಫಂಕ್ಷನಿಗೆ ಅಂತೇಳಿ. ಟೈಮ್ ಆಗಿತ್ತು ಅಂತೇಳಿ ಬರ್ತಡೇ ಇದ್ದಿದ್ದರಿಂದ ನಮ್ಮ ಅನ್ನೋದು ಕೇಕ್ ಕೂಡ ಕಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಯಾವಾಗ ಕೇಕ್ ಕಟ್ ಮಾಡಿ ತಿರ್ತೀವಿ ಅಂತ ಹೇಳಿ. ಸೊ ಆ ಟೈಮ್ ಬಂದೇ ಹೋಯ್ತು. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಹುಟ್ಟು ಹಬ್ಬದ ಶುಭಾಶಯ. ನೂರಾರು ವರುಷ, ನೂರಾರು ವರುಷ, ನೂರಾರು ವರುಷ ನೀವು ಸುಖವಾಗಿ ಬಾಳಿ. ಬರ್ತಡೆಗೆ ಗಿಫ್ಟ್ ಇಲ್ಲ ಅಂದರೆ ಬರ್ತಡೇನೇ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಸೊ ಬರ್ತಡೇ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇ ನಾವು ಚರ್ಚಿಗೆ ಹೋದ್ವಿ ರೆಡಿಯಾಗಿ. ಸೊ ಅವತ್ತಿನ ಡೆಕೋರೇಷನ್ ಈ ಥರ ಇತ್ತು. ನಾವು ಏನೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಾದ್ರೂ ಮೇನ್ ಇಂಪಾರ್ಟೆಂಟ್ ಅಂದರೆ ಪ್ರೇಯರು. ನಮ್ದು ಅವತ್ತಿನ ದಿನ ಚೆನ್ನಾಗಿರಲಿ ಅಂತೇಳಿ ಒಂದು ಸಣ್ಣದಾಗಿ ಪ್ರೇಯರ್ ಇಟ್ಟು ಪ್ರೇಯರ್ ಎಲ್ಲ ಮುಗಿಸಿದ ಮೇಲೆ ನಾವು ಫಂಕ್ಷನ್ನ ಸ್ಟಾರ್ಟ್ ಮಾಡಿದ್ವಿ. ಈ ಆದರ್ಶ ದಂಪತಿಗಳಿಗೆ ಮೊದಲ ಮಗಳಾಗಿ ಲೀನಾ ಮೇರಿ ಇವರು 1976ರಲ್ಲಿ ಜನಿಸಿದರು. ಇವರ ಕುಟುಂಬಕ್ಕೆ ಮುದ್ದಿನ ವರಪುತ್ರನಾಗಿ 1979ರಲ್ಲಿ ಶ್ರೀಯುತ ಅಶೋಕ್ ಅವರು ಜನಿಸಿದರು. ಸಿಸ್ಟರ್ ಪ್ರಿಸಿಲ್ಲಾ ಅವರು 3ನೇ ಮಗಳಾಗಿ 1980. ಈ ತುಂಬು ಕುಟುಂಬವನ್ನು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವಾ. ಇವ್ರ ಮಧ್ಯೆ ಇರೋ ಪ್ರೀತಿ ವಿಶ್ವಾಸ ಇದೇ ರೀತಿ ಸದಾ ಕಾಲ ಇರಲಿ ಎಂದು ನಾವು ದೇವ್ರ ಹತ್ರ ಪ್ರೇಯರ್ ಮಾಡ್ಕೊಳ್ಳೋಣ. ಅವತ್ತಿನ ದಿನ ನಮ್ಮ ಅಜ್ಜಿ ತಾತಂದು ಅಷ್ಟೇ 50 ಇಯರ್ಸ್ ಗೋಲ್ಡನ್ ಜೂಬ್ಲಿ ಇರೋದ್ರಿಂದ ಒಂದೇ ದಿನ 2 ಫಂಕ್ಷನ್ನ ಕಂಡಕ್ಟ್ ಮಾಡಿದ್ರು. ಸೊ ಅಜ್ಜಿ ತಾತ ರಿಂಗ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ರು. ಮತ್ತು ಅವರಿಗೋಸ್ಕರ ಒಂದು ಫ್ಯೂ ವರ್ಡ್ಸ್ ಕೂಡ ನಮ್ಮನ್ನು ಪ್ರೀತಿಯಿಂದ ಲಾಲನೆ ಪಾಲನೆ ಮಾಡಿ ಮುದ್ದು ಮುದ್ದು ಮಾತಾಡಿ ನಮ್ಮನ್ನು ಸಾಕಿ ಸಲಹಿ
ನಿಮ್ಮೆಲ್ಲ ಪ್ರೀತಿಯನ್ನು ನಮಗೆ ಧಾರೆ ಎರೆದಿದ್ದೀರಿ. ಅಪ್ಪ ಅಮ್ಮನಿಗಿಂತ ಹೆಚ್ಚಾದ ಪ್ರೀತಿ ಮಮತೆ ನಿಮಗೆ ಈ ಪುಟ್ಟ ಮೊಮ್ಮಕ್ಕಳ ಹೃದಯಾಂತರಾಳದ ಮುದ್ದು ಮನಸ್ಸಿನ ಕೋಟಿ ಕೋಟಿ ನಮನಗಳು. ಏಳೇಳು ಜನ್ಮಕ್ಕೂ ನೀವೇ ನಮಗೆ ಅಜ್ಜಿ ತಾತ ಆಗಿರಬೇಕು ಎಂಬುದೇ ನಮ್ಮ ಆಸೆ. ನಿಮ್ಮ ಪ್ರೀತಿಯ ಸಾಮೀಪ್ಯ ಇನ್ನೂ ಹೆಚ್ಚು ದಿನಗಳು ನಮಗೆ ಪಾಲಿಗೆ ಸಿಗಲಿ. ದಯಾಮಯ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ನೀಡಲಿ. ನಿಮ್ಮ ಮುಂದಿನ ದಿನಗಳು ಸಂತೋಷದಿಂದ ಕೂಡಿರಲಿ. ಆರೋಗ್ಯವಂತರಾಗಿ 100 ವರ್ಷಗಳು ನಮ್ಮೊಂದಿಗೆ ಇರುವ ಸೌಭಾಗ್ಯವನ್ನು ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ನಮ್ಮ ಅಜ್ಜಿ ತಾತನೂ ಕೂಡ ಕೇಕ್ನ ಕಟ್ ಮಾಡಿದರು. ಅವ್ರಿಗೆ ಇರೋಕ್ಕೆ ಇಷ್ಟ ಇರಲಿಲ್ಲ, ಮಕ್ಕಳು ಫೋರ್ಸ್ ಮಾಡಿದರು ಅನ್ನೋ ರೀಸನಿಗೆ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದಾರೆ. ಇಲ್ಲಾಂದರೆ ನಾನಿರಲ್ಲ, ನಮಗೆ ಬೇಡ ಇದೆಲ್ಲ ಅಂತ ಬೈತಾಯಿದ್ರು. ಸೊ ಏನೋ ಫೋರ್ಸ್ ಮಾಡಿ ಅವ್ರನ್ನ ಸ್ಟೇಜ್ ಮೇಲೆ ನಿಲ್ಲಿಸಿದ್ದಾಯಿತು. ಇಲ್ಲ ನಮಗೆ ಅಂದ್ಕೊಂಡಿದ್ದು ಯಾವಾಗ ಅವ್ರು ಕೆಳಗಡೆ ಇಳಿದು ಬಂದುಬಿಡ್ತಾರೋ ಬೈದಲ್ಲಿ ಅಂತ ಅಂದ್ಕೊಂಡಿದ್ವಿ. ಸೊ ಪುಣ್ಯಕ್ಕೆ ಅವ್ರು ಸ್ಟೇಜ್ ಮೇಲೆ ಇದ್ದರು. ಏನೋ ಒಂಥರ ಖುಷಿ. ನಮ್ಮ ತಾತ ಆಗಲಿ ನಮ್ಮ ಅಜ್ಜಿ ಆಗಲಿ ಖುಷಿಯಾಗಿರಲಿ, ಜೀವನ ಇದೇ ರೀತಿ ಸದಾಕಾಲ ನೆಮ್ಮದಿಯಿಂದ ಇರಲಿ ಅಂತ ಹೇಳಿ ನಾವು ಕೂಡ ವಿಶ್ ಮಾಡೋಕ್ಕೆ ಹೋದ್ವಿ. ವಿಶ್ ಎಲ್ಲ ಮಾಡಿದ್ಮೇಲೆ ನಮಗೆ ಜಾಸ್ತಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನಾವು ಮಕ್ಕಳ ಜೊತೆ ಅಲ್ಲೇ ಮೇಲೇ ಕೂತಿದ್ವಿ. ಅದೆಲ್ಲ ಮುಗಿಸಿದ ಮೇಲೆ ಊಟ ಎಲ್ಲ ಮುಗಿಸಿ ಹಾಗೆ ಫ್ಯಾಮಿಲಿ ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ. ಸೊ ನಿಮ್ಮ ಫಂಕ್ಷನ್ಗಳಲ್ಲೂ ಇದೇ ಥರ ಗಡಿಬಿಡಿ ಇರುತ್ತೆ. ನಮಗಂತೂ ಫುಲ್ ಗಡಿಬಿಡಿ. ಯಾವಾಗ ನೋಡು ನಮ್ಮದು ಫಂಕ್ಷನ್ಗಳು ನಾವು ಗಡಿಬಿಡಿಯಾಗಿ ಇರ್ತೀವಿ. ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ಊಟದಲ್ಲಿ ನಮ್ಮ ಕಡೆ ಎಲ್ಲ ನಾನು ಹೇಳ್ದಂಗೆ ಮುದ್ದೆ, ಮಟನ್ನು ಮತ್ತು ಮಟನ್ ಚಾಪ್ಸು, ಚಿಕನ್. ಅದಾಗಿದ್ದ ತಕ್ಷಣ ಗೇಮ್ಸ್ ಕಂಡಕ್ಟ್ ಮಾಡಿದ್ವಿ ಫಂಕ್ಷನ್ ಫ್ಯಾಮಿಲಿ ಆದಮೇಲೆ. ಅಂದರೆ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಅಲ್ಲೇ ಇದ್ದರು. ಸೊ ಕ್ಲೋಸ್ ರಿಲೇಟಿವ್ಸ್ಗೋಸ್ಕರ ಗೇಮ್ಸ್ನ ಕಂಡಕ್ಟ್ ಮಾಡಿದ್ವಿ. ಎಲ್ಲರೂ ಎಷ್ಟು ಎಂಜಾಯ್ ಮಾಡಿಕೊಂಡು ಆಡ್ತಾಯಿದ್ದಾರೆ. ಹಾಗೆ ಮಕ್ಕಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.